ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇವತ್ತು ನನ್ನ ಜೊತೆ ಈ ಎರಡು ಪುಟಾಣಿಗಳಿದ್ದಾರೆ. ನಮ್ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ 90s ವರ್ಸಸ್ 20s. ಇದ್ರ ಬಗ್ಗೆ ನಮ್ ಈ ಎರಡು ಪುಟಾಣಿಗಳು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಹೆಸರೇನು ಅಂತ. ನಿಮ್ ಹೆಸರೇನು, ನೀವ್ ಏನ್ ಮಾಡ್ತಿದ್ದೀರಾ? ನನ್ನ ಹೆಸರು ನಿತ್ಯ ಪ್ರಿಯಾ ಅಂತ. ನಾನು 10th ಸ್ಟ್ಯಾಂಡರ್ಡ್ ಓದಿದ್ದೀನಿ, ನಿರ್ಮಲಾ ಕಾನ್ವೆಂಟ್ ಗೋಕುಲ. ನಾನು ನಿಶ್ವಿಕಾ ಅಂತ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ, ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ವಿಜಯನಗರ. ಹಾಗಿದ್ರೆ ಇವಾಗ ಕಾರ್ಯಕ್ರಮ ಶುರು ಮಾಡೋಣ. ಹಾಗಾದ್ರೆ 90s ವರ್ಸಸ್ 20s. 90s ಬಗ್ಗೆ ನಿತ್ಯ ಅವ್ರು ಮಾತಾಡ್ತಾರೆ, 20s ಬಗ್ಗೆ ನಿಶ್ವಿಕಾ ಅವ್ರು ಮಾತಾಡ್ತಾರೆ. ಅಂದ್ರೆ ಅಂದು ಇಂದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡ್ತಾರೆ ಇವಾಗ. ಸೊ ಹಾಗಿದ್ರೆ ಮೊದಲನೇ ವಿಚಾರ ಬಂದು ನಿಮ್ಮ ಸ್ಕೂಲ್ ಲೈಫ್ ಅಂತ ಬಂದಾಗ 90s ಅಲ್ಲಿ ಯಾವ ರೀತಿ ಇತ್ತು ಅಂತ ನೀವ್ ಹೇಳ್ತೀರಾ? ದೇರ್ ವಾಸ್ ನೋ ಇಂಟರ್ನೆಟ್ ಅಂಡ್ ಅವರೆಲ್ಲರೂ ಲೈಬ್ರರಿಗೆ ಹೋಗಿ ಬುಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಓದ್ತಿದ್ರು. ಮತ್ತೆ ಅವರೆಲ್ಲ ಬ್ಲಾಕ್ ಬೋರ್ಡ್ ಅಲ್ಲಿ ಬರೀತಿದ್ರು. ಮತ್ತೆ ಅದನ್ನ ಅವರು ನೋಟ್ಸ್ ಅಲ್ಲಿ ಕಾಪಿ ಮಾಡ್ಕೊಂತಿದ್ರು. ಮತ್ತೆ ಏನಾದ್ರೂ ಎಕ್ಸ್ಟ್ರಾ ನೋಟ್ಸ್ ಅನ್ನ ಬೇಕಂದ್ರೆ ಅವ್ರ ಫ್ರೆಂಡ್ಸ್ ಹತ್ರ ಜೆರಾಕ್ಸ್ ಮಾಡಿಸ್ಕೊಂಡು ಓದೋದು, ಮತ್ತೆ ಚಾಕ್ ಪೀಸ್ ಅಲ್ಲೆಲ್ಲ ಬರೆಯೋದು, ಆ ರೀತಿ ಇತ್ತು 90s. ಓಕೆ. ಸೊ 20s ಅಲ್ಲಿ ಯಾವ ರೀತಿ ಇತ್ತು? 20s ಅಲ್ಲಿ ಮಕ್ಕಳು ಆನ್ಲೈನ್ ಟ್ಯೂಷನ್ಸ್ ಮತ್ತೆ ಬೈಜೂಸ್ ಆಪ್ ಎಲ್ಲ ಯೂಟ್ಯೂಬ್ ಇಂದ ಓದ್ತಿದ್ದಾರೆ. ಸೊ ಇವಾಗ ಇಂಟರ್ನೆಟ್ ಅಲ್ಲೇ ಓದ್ತಿದ್ದಾರೆ. ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ ಅಂತ ಸೊ ಅದನ್ನ ಓದ್ತಿದ್ದಾರೆ ಅವರು. ಓಕೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬಂದು ಪ್ಲೇ ಮತ್ತೆ ಫನ್ ಅಂತಂದ್ರೆ ಯಾವ ರೀತಿ ಇತ್ತು ಅಂತ ಹೇಳ್ತೀರಾ ನೀವು 90s ಅಲ್ಲಿ? 90s ಅಲ್ಲಿ ಅಂದ್ರೆ ಲೈಕ್ ಔಟ್ಡೋರ್ ಗೇಮ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಲೈಕ್ ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಫುಟ್ಬಾಲ್, ಮತ್ತೆ ಈ ತರ ತುಂಬಾ ಗೇಮ್ಸ್ ಗಳನ್ನ ಆಡ್ತಿದ್ರು. ಮತ್ತೆ ಅಲ್ಲಿಂದ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ ಲೈಕ್ ಆತರ. ಓಕೆ. ಹಾಗಾದ್ರೆ 20s ಬಗ್ಗೆ ಮಾತಾಡ್ತೀರಾ, ಗೇಮ್ಸ್ ಮತ್ತೆ ಫನ್ ಬಗ್ಗೆ? 20s ಅಲ್ಲಿ ಮಕ್ಕಳು ಎಲ್ಲರೂ ಆನ್ಲೈನ್ ಗೇಮ್ಸ್ ಲೈಕ್ ಮೈಂಡ್ ಕ್ರಾಫ್ಟ್, ರೋಬ್ಲಾಕ್ಸ್ ಅದೆಲ್ಲ ಆಡ್ತಿದ್ದಾರೆ. ಮತ್ತೆ ಅವ್ರ ಫ್ರೆಂಡ್ಸ್ ಅದನ್ನ ಜಾಯ್ನ್ ಆಗ್ತಾರೆ, ಅವರೆಲ್ಲ ಚಿಟ್ ಚಾಟ್ ಮಾಡ್ತಾರೆ ಆಟ ಆಡ್ಕೊಂಡು. ಸೊ ಇವಾಗ ಒಂದೊಂದ್ ಸತಿ ಮಾತ್ರ ಒಂದ್ ವೀಕ್ಲಿ ಮಂತ್ಲಿ ಟ್ವೈಸ್ ಅಷ್ಟೇ ಅವರೆಲ್ಲ ಆಚೆ ಬಂದು ಫುಟ್ಬಾಲ್ ಇಲ್ಲ ಕುಂಟೆ ಬಿಲ್ಲುನೋ ಆಡ್ತಾರೆ. ಹಳ್ಳಿ ವಿಲೇಜ್ ಹತ್ರ ಇರೋ ಪೀಪಲ್ಸ್ ಎಲ್ಲ ಆಟ ಆಡೋಕೆ ಕಾಣಿಸ್ಬೋದು, ಬಟ್ ಸಿಟೀಸ್ ಅಲ್ಲಿ ಯಾರು ಕಾಣಿಸಲ್ಲ. ಓಕೆ. ನೆಕ್ಸ್ಟ್ ಬಂದು ಫ್ಯಾಮಿಲಿ ಮತ್ತೆ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ 90s ಅಲ್ಲಿ ಯಾವ ರೀತಿ ಇತ್ತು ಅಂತ ಅನ್ಕೊಂಡಿದೀರಾ? 90s ಅಲ್ಲಿ ಅಂದ್ರೆ ಲೈಕ್ ಎಲ್ಲರೂ ಈವ್ನಿಂಗ್ ಅಲ್ಲಿ ಗ್ಯಾದರಿಂಗ್ ಮಾಡ್ತಿದ್ರು. ಎಲ್ಲರೂ ಒಂದು ಲೈಕ್ ಟಿವಿ ಶೋಸ್ ತರ ಮಾಡ್ತಿದ್ರು. ಅವ್ರು ಎಲ್ಲರೂ ಕೂತ್ಕೊಂಡು ಒಂದ್ ಕಡೆ ಲೈಕ್ ಕಾರ್ಟೂನ್ಸ್ ಮೂವಿ ನೋಡಿದ್ರು. ಸಂಡೇಸ್ ಬಂದ್ರೆ ಮಹಾಭಾರತ, ರಾಮಾಯಣ ಆ ತರ ಮೂವೀಸ್ ಗಳನ್ನ ನೋಡ್ತಿದ್ರು. ಮತ್ತೆ ಎಲ್ಲ ಒಂದೊಂದ್ ಮನೇಲಿ ಒಂದೊಂದ್ ಟೆಲಿವಿಷನ್ಸ್ ಇರ್ತಿತ್ತು, ಅಥವಾ ಒಂದು ಟೆಲಿಫೋನ್ಸ್ ಇರ್ತಿತ್ತು. ಅವ್ರ ಏನೇ ಕಾಲ್ ಏನಾದ್ರು ಮಾಡ್ಬೇಕಂದ್ರೆ ಅದರಿಂದನೇ ಯೂಸ್ ಮಾಡ್ತಿದ್ರು. ಓಕೆ. ಸೊ 2020s ಅಲ್ಲಿ ಯಾವ ರೀತಿ? ಸೊ 2020s ಅಲ್ಲಿ ಚಿಕ್ಕ ಮಕ್ಳ ಹತ್ರನು ಮೊಬೈಲ್, ಐಫೋನ್ ಎಲ್ಲ ಇರುತ್ತೆ ಆಯ್ತಾ. ಅವರು ಫ್ಯಾಮಿಲೀಸ್ ಏನಾದ್ರು ಬಂದ್ರೆ ದೊಡ್ಡವರು ರೀಲ್ಸ್ ನೋಡ್ತಾರೆ, ಚಿಕ್ಕ ಮಕ್ಳು ಟಿವಿ ನೋಡ್ತಾರೆ, ಇಲ್ಲ ಟ್ಯಾಬ್ ಅಲ್ಲಿ ಮಾಮೂಲಿ ಇವಾಗ ರೋಬ್ಲಾಕ್ಸ್ ಅಲ್ಲೇ ನೀವು ಚಾಟ್ ಮಾಡ್ಕೊಂಡು ಆಡ್ಬೋದಲ್ಲ, ಆ ತರ ಆಡ್ತಾರೆ. ಒಂದೊಂದ್ಸತಿ ಟೈಮ್ ಇದ್ರೆ ಮಾತ್ರ ಅವರೆಲ್ಲ ಡಿನ್ನರ್ಗೆ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡ್ತಾರೆ. ಅದು ರೇರ್ಲಿ ಫೌಂಡ್ ಇನ್ ದಿಸ್ 20s. ಓಕೆ. ನೆಕ್ಸ್ಟ್ ಫೈನಲಿ ಈಗ 3 ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಪುಟಾಣಿಗಳು. ನೆಕ್ಸ್ಟ್ ಬಂದು ಡ್ರೀಮ್ ಮತ್ತೆ ಫ್ಯೂಚರ್, ಅದ್ರ ಬಗ್ಗೆ 90s ಅಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ತಾರೆ ಇವಾಗ. 90s ಅಲ್ಲಿ ಅಂದ್ರೆ ಲೈಕ್ ಯಾವಾಗ್ಲೂ ಡಾಕ್ಟರ್ಸ್, ಟೀಚರ್ಸ್ ಅಂದ್ರೆ ಮೇನ್ ಅಂದ್ರೆ ಲೈಕ್ ಇದು ಇಂಪಾರ್ಟೆನ್ಸ್ ಕೊಡ್ತಿದ್ರು. ಓ ಡಾಕ್ಟರ, ಓ ಟೀಚರ್ ಆ ತರ ಹೇಳ್ತಿದ್ರು. ಸೊ ಅವಾಗ ಯಾರು ನೋಡಿದ್ರು ನಾವು ಡಾಕ್ಟರ್ ಆಗ್ತೀವಿ, ನಾವು ಟೀಚರ್ ಆಗ್ತೀವಿ, ಅಥವಾ ನಾವು ಪೊಲೀಸ್ ಆಗ್ತೀವಿ, ಅದರ ಮೇನ್ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಓಕೆ. ಸೊ ಹೌ ಇಟ್ ಇಸ್ ಇನ್ 2020s? ಸೊ 2020s ಅಲ್ಲಿ ಎಲ್ಲರೂ ನಾನು ಯೂಟ್ಯೂಬರ್ ಆಗ್ಬೇಕು, ವ್ಲಾಗರ್ ಆಗ್ಬೇಕು, ಗೇಮರ್ ಆಗ್ಬೇಕು ಅಂತಾರೆ. ಒಂದ್ ಸ್ವಲ್ಪ ಜನ ಸೈಂಟಿಸ್ಟ್ ಆಗ್ಬೇಕು, ಯಾಕಂದ್ರೆ ಅಲ್ಲಿ ತುಂಬಾ ಕೂಲ್ ಥಿಂಗ್ಸ್ ಇದೆ ದಟ್ ಯು ಕ್ಯಾನ್ ಮೇಕ್ ಥಿಂಗ್ಸ್ ಲೈಕ್ ರೋಬೋಟ್ಸ್ ಅಂಡ್ ಆಲ್ ಅಂತ. ಇಲ್ಲಿ ಒಂದ್ ಸ್ವಲ್ಪ ಜನ ಮಾತ್ರ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಇವಾಗ ರೋಬೋಟ್ಸ್ ನಮ್ದು ವರ್ಲ್ಡ್ ನ ಕವರ್ ಮಾಡ್ತಿದೆ. ಓಕೆ. ಸೊ ಇಷ್ಟೊತ್ತು ನೋಡಿದ್ರಿ ಅಲ್ವಾ 90s ಬಗ್ಗೆ ಮತ್ತೆ 20s ಬಗ್ಗೆ ನಮ್ ಈ ಎರಡು ಪುಟಾಣಿಗಳು ಏನ್ ಹೇಳಿದ್ರು ಅಂತ. ಈಗ ನಿಮ್ಮಿಬ್ಬರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪ್ರಕಾರದಲ್ಲಿ
ನೈಂಟೀಸ್ ಬೆಸ್ಟ್ ಅಂತ ಹೇಳ್ತೀರಾ ಅಥವಾ 20s ಬೆಸ್ಟ್ ಅಂತ ಹೇಳ್ತೀರಾ? ಸರ್ ನನ್ ಪ್ರಕಾರ 20s ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ? ಯಾಕೆಂದ್ರೆ ಲೈಕ್ ಅವಾಗಾದ್ರೆ ಹಳೆ ಕಾಲ ಜಾಸ್ತಿ ಮೊಬೈಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗಾದ್ರೆ ಮೊಬೈಲ್ ಯೂಸ್ ಮಾಡ್ಬೋದು, ಬೇಕಾದ್ರೆ ನಾವು ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಬೋದು, ಎಲ್ಲ ತುಂಬಾ ಲೈಕ್ AI ಅಲ್ಲಿ ತುಂಬಾ ಇದಾಗೋಗಿದೆ. ಸೊ ನನಗೆ 20s ಬೆಸ್ಟ್ ಅನ್ಸುತ್ತೆ. ಓಕೆ, ಸೊ ನಿಮ್ಮ ಅಭಿಪ್ರಾಯ? ಸರ್ ನನ್ನ ಅಭಿಪ್ರಾಯ 20s ಚೂಸ್ ಮಾಡಲ್ಲ, 90s ಚೂಸ್ ಮಾಡಲ್ಲ, ಹಾ. ಎರಡು 50-50 ಕೊಡ್ತೀನಿ. ಯಾಕಂದ್ರೆ ಇವಾಗ 20s ಅಲ್ಲಿ ಎಲ್ಲರೂ ಆನ್ಲೈನ್ ಗೇಮ್ಸ್ ಆಡ್ತಾರೆ, ಯಾರು ಆಚೆ ಬಿಡಲ್ಲ ಅವ್ರ ಪೇರೆಂಟ್ಸ್. ಓಕೆ, ಆಮೇಲೆ ಎಲ್ಲರೂ ಓದ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಈ ಕ್ಲಾಸ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಲಿಜರ್ ಇರಲ್ಲ. ಸೊ 20s ಅಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ತರ ಮಾಡ್ತಿದ್ರು. ಈ ಟೈಮ್ ನಾವ್ ಇಲ್ಲಿ ಸೇರ್ಬೇಕು, ಇದಾಡ್ಬೇಕು, ಅದಾಡ್ಬೇಕು, ಡೇಸ್ಗೆ ಏನ್ ಆಡ್ಬೇಕು, ಸೊ ಮಂಡೇ ಇದಾಡೋಣ, ಟ್ಯೂಸ್ಡೇ ಅದಾಡೋಣ ಅಂತಿದ್ರು. ಸೊ ಇವಾಗ 20s ಅಲ್ಲಿ ಮೊಬೈಲ್ ಇತ್ತು ಅಂತ ಅಲ್ಲ, ಮೊಬೈಲ್ ಇಂದ ನಮ್ಗೆ ಒಂದ್ ಸ್ವಲ್ಪ ಒಳ್ಳೆ ಥಿಂಗ್ ಬರ್ತಿದೆ, ಕೆಟ್ಟದು ಬರ್ತಿದೆ. ಕೆಟ್ಟದ್ ಲೈಕ್ AI ನೋಡಿ ಮಕ್ಳು ಹಾಳಾಗ್ತಿದಾರೆ, ಗಲೀಜ್ ಥಿಂಗ್ಸ್ ನೋಡಿ ಹಾಳಾಗ್ತಿದಾರೆ. ಓಕೆ, ಆಮೇಲೆ 20s ಅಲ್ಲೆಲ್ಲ ಹಂಗೆ ಇರ್ತಿರ್ಲಿಲ್ಲ. ಅಜ್ಜಿಗಳು ಗೊತ್ತಿಲ್ಲದೆ ಅಜ್ಜಿಗಳೆಲ್ಲ ಕೂರ್ಸ್ಕೊಂಡು ಮರದ ಕೆಳಗಡೆ ಕೂರ್ಸ್ಕೊಂಡು ಪುಟಾಣಿ ಸ್ಟೋರಿಗಳು ಹೇಳ್ತಿದ್ರು. ಕೃಷ್ಣ ಹೆಂಗಿದ್ದ, ರಾಮ ಹೆಂಗಿದ್ದ, ಸೊ ಹಾಗೆ ದೇವ್ರ ಸ್ಟೋರೀಸ್ಗಳು ಎಲ್ಲ ಹೇಳ್ಕೊಡ್ತಿದ್ರು. ಸೊ ನಾನು 90s ಪ್ರಿಫರ್ ಮಾಡ್ತೀನಿ, 20s ಪ್ರಿಫರ್ ಮಾಡ್ತೀನಿ. ಸೊ 20s ಅಲ್ಲಿ ಹೈಯರ್ ಎಜುಕೇಶನ್ಸ್ ಇದೆ, 90s ತರ ಅಲ್ಲ. 90s ಅಲ್ಲೂ ಇತ್ತು, ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾವ್ದ್ರಲ್ಲೂ. ಸೊ ನಾನ್ ಯಾವ್ದು ಪ್ರಿಫರ್ ಮಾಡಲ್ಲ, 50-50 ಕೊಡ್ತೀನಿ. 50-50 ಕೊಡ್ತೀರಾ? ನಿಶ್ವಿಕಾ, ನೀವ್ ಹೇಳಿದ್ರಿ ಲೈಕ್ AI ಇಂದ ಹಾಳಾಗ್ತಾರೆ ಅಂತ. ಎಲ್ಲರೂ ಹಾಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ 90s ಅಲ್ಲಿ ತುಂಬಾ ಟೆಕ್ನಾಲಜಿ ಏನ್ ಇರ್ಲಿಲ್ಲ ಅಲ್ವಾ. ಸೊ ಸ್ಟಡೀಸ್ ಅಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ AI ಬಂದ್ಮೇಲೆ ಸ್ವಲ್ಪ ನಾವು ಲೈಕ್ ನಾವೇ ಒಂಥರ ತುಂಬಾ ಇಂಪ್ರೂವ್ ಆಗ್ಬೋದು. ಎಲ್ಲದ್ರಲ್ಲೂ ಸ್ವಲ್ಪ ನಾವು ಒಳ್ಳೇದನ್ನ ಕೆಟ್ಟದ್ ಎರಡು ಇರುತ್ತೆ, ನಾವು ಒಳ್ಳೇದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದ್ರಲ್ಲಿ ನಾವ್ ಏನ್ ಕಲಿಬೇಕು, ಏನ್ ಕಲಿಬಾರ್ದು ಅದನ್ನ ನೋಡ್ಕೊಂಡು ಕಲಿಬೇಕು. ನಾನು ಅಷ್ಟೇ ಲೈಕ್ 90s ಬೆಸ್ಟ್ ಅಥವಾ 20s ಬೆಸ್ಟ್ ಅಂತ ಹೇಳಲ್ಲ. ಓಕೆ, ಎಲ್ಲ ನಾವ್ ಹೆಂಗ್ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಗೆ ಲೈಕ್ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಅಷ್ಟೇ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಎರಡು ಪುಟಾಣಿಗಳು 90s ಬಗ್ಗೆ 20s ಬಗ್ಗೆ ಮಾತಾಡಿದ್ರು, ಹಾಗೆ ಅವ್ರ ಅಭಿಪ್ರಾಯನ ಶೇರ್ ಮಾಡ್ಕೊಂಡ್ರು. ಯಾತಕ್ಕೆ ಈ ವಿಚಾರ ತಗೊಂಡೆ ನಾನು ಅಂತ ಹೇಳಿದ್ರೆ, ಈಗ 90s ಬೆಸ್ಟಾ 20s ಬೆಸ್ಟಾ ಅಂತ ಕೇಳಿದ್ರೆ ನಾವ್ ಯಾವ್ದು ಬೆಸ್ಟ್ ಅಂತ ಹೇಳಕ್ ಬರಲ್ಲ. ಅದನ್ನ ನಾವ್ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 90s ಅಂತ ಬಂದಾಗ ನಾವು ಚಾಕ್ ಅಂಡ್ ಟಾಕ್ ಇರ್ತಾ ಇತ್ತು, ಇವಾಗ ಒಂದು ಸ್ಮಾರ್ಟ್ ಬೋರ್ಡ್ ಅಂತ ಬಂದಿದೆ. ಅವಾಗೆಲ್ಲ ಆಫ್ಲೈನ್ ಕ್ಲಾಸಸ್ ಇರ್ತಾ ಇತ್ತು, ಇವಾಗ ಆನ್ಲೈನ್ ಕ್ಲಾಸಸ್ ಬಂದಿದೆ. ಹೀಗೆ ಅದ್ರ ಬದಲಾವಣೆಗಳಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾವು ಈ ಬದಲಾವಣೆಗಳನ್ನೆಲ್ಲ ಸ್ವೀಕರಿಸಬೇಕು. ಆ ಬದಲಾವಣೆಗಳಲ್ಲಿ ನಾವು ಮಾರು ಹೋಗ್ಬಾರ್ದು. ಈಗ ಹೇಳ್ದಂಗೆ ಈಗ ಟೆಕ್ನಾಲಜಿ ತುಂಬಾ ಎಲ್ಲರನ್ನು ಆವರಿಸ್ಕೊಂಡಿರೋದ್ರಿಂದ AI ಬಗ್ಗೆನೂ ಮಾತಾಡಿದ್ರು ಈ ಪುಟಾಣಿಗಳು. AI ನ ನಾವು ಒಂದು ಟೂಲ್ ಆಗಿ ಬಳಸ್ಬೇಕೇ ಹೊರತು ಅದನ್ನ ನಾವು ನಮ್ಮ ಒಂದು ಇವಾಗ ಹೆಂಗೆ ಅಂದ್ರೆ, ಇವಾಗ ನಾವು ಆನ್ಸರ್ಸ್ ಬರಿಬೇಕು ಅಂತ ಹೇಳಿದ್ರೆ ಹೋಗಿ ಮೊದ್ಲೆಲ್ಲ ನಾವೇನ್ ಮಾಡ್ತಾ ಇದ್ವಿ 90s ಅಲ್ಲೆಲ್ಲ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ, ಅದ್ರ ಬಗ್ಗೆ ಬುಕ್ಸ್ ನ ಓದ್ತಾ ಇದ್ರು ಅಥವಾ ಬುಕ್ಸ್ ಗಳನ್ನ ರೆಫರ್ ಮಾಡಿ ಅದ್ರ ಮೂಲಕ ಆನ್ಸರ್ಸ್ ಗಳನ್ನ ಬರಿತಾ ಇದ್ರು. ಆದ್ರೆ ಇವತ್ತು ಹೆಂಗ್ ಹೇಳ್ತಾರೆ, ನಮ್ ಪುಟಾಣಿ ಹೇಳ್ದಂಗೆ ChatGPT ಯೂಸ್ ಮಾಡ್ತಾರೆ, ChatGPT ನಲ್ಲಿ ಕ್ವಶನ್ ಕೊಡ್ತಾರೆ, ಆನ್ಸರ್ ಬರ್ಕೊಡ್ತಾರೆ, ಆ ರೀತಿ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಯಾವ್ದು ಬೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಯಾವ್ದನ್ನ ಒಂದು ಕರೆಕ್ಟ್ ಆದಂತ ರೀತಿನಲ್ಲಿ ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದು ಹಳೆ ಕಾಲದಲ್ಲಿ ಇದ್ದಂತ ವ್ಯಾಲ್ಯೂಸ್ ಗಳು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ. ಎಲ್ಲೋ ಒಂದ್ ಕಡೆ ನಾವು ಸೇರೋದಿಲ್ಲ, ಆತರ ಎಲ್ಲ ಆಗ್ತಿದೆ. ಮೊದಲೆಲ್ಲ ಅಂತಂದ್ರೆ ನಾವು ಏನಾದ್ರು ಒಂದ್ ಲೆಟರ್ ಬರಿಬೇಕು ಅಂತಂದ್ರೆ ತುಂಬಾ ಹೊತ್ತು ಬರಿತಾ ಇದ್ವಿ. ಇವಾಗ ಏನಾಗುತ್ತೆ, ಒಂದ್ ಟಿಕ್ ಅಲ್ಲಿ ಮೆಸೇಜ್ ಅಲ್ಲಿ ಕಳ್ಸ್ಬಿಡ್ತೀವಿ, ನೋ ಅನ್ನೋದಾದ್ರು ಆಯ್ತು, ಎಸ್ ಅನ್ನೋದಾದ್ರು ಆಯ್ತು. ಹೀಗೆ ಅದರದೇ ಆದಂತ ಪ್ಲಸಸ್ ಅಂಡ್ ಮೈನಸಸ್ ಇದೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಅದನ್ನ ಹೇಗೆ ಸ್ವೀಕರಿಸ್ಕೊಂಡು ಅದನ್ನ ನಾವು ಬಳಸ್ಕೋತೀವಿ ನಮ್ಮ ಒಂದು ಬೆನಿಫಿಟ್ ಗೆ ಹಾಗೂ ನಮ್ಮ ಒಂದು ಒಳ್ಳೇದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ 90s ಬೆಸ್ಟಾ 20s ಬೆಸ್ಟಾ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಕೇಳೋದಾದ್ರೆ ಎರಡು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಹಾಗೆ ಎರಡು ಪುಟಾಣಿಗಳು ಅವರ ವ್ಯೂಸ್ ಗಳನ್ನ ಶೇರ್ ಮಾಡ್ಕೊಂಡ್ರು, ಬೋತ್ ಆರ್ ಬೆಸ್ಟ್ ಅಂತ ಹೇಳಕ್ ಹೇಳ್ತೀನಿ. ನನ್ನ ಶೋಗ್ ಬಂದು ನೀವಿಬ್ರು ಮಾತಾಡಿದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಸೊ ಹೀಗೆ ನೋಡ್ತಾ ಇರಿ, ಹೊಸ ವಿಚಾರಗಳ ಜೊತೆಗೆ ನಾನು ಈ ರೀತಿ ಪುಟಾಣಿಗಳ ಜೊತೆ ಬಂದು ಮಾತಾಡ್ತೀನಿ. ಅವಾಗ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್. ಥ್ಯಾಂಕ್ ಯು.